ಹಲೋ. ನೀವೇನಾದ್ರೂ 15,000 20,000 ಒಳಗೆ ಒಂದು ಆಲ್ರೌಂಡರ್ ಫೋನ್ ತಗೋಬೇಕು ಅಂತ ನೋಡ್ತಿದ್ರೆ CMF ಫೋನ್ 2 Pro ಇಸ್ ದ ಬೆಸ್ಟ್ ಚಾಯ್ಸ್. ಯಾಕೆ ಇದು ಬೆಸ್ಟ್ ಚಾಯ್ಸ್ ಅದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ನನಗೆ CMF ಫೋನ್ 2 Pro ಅಲ್ಲಿ ಮೋಸ್ಟ್ ಇಂಪ್ರೆಸ್ ಮಾಡಿದ್ದು ಏನಂದ್ರೆ ಅವರು ಸಾಫ್ಟ್ವೇರ್ ಅಪ್ಡೇಟ್ ಶೆಡ್ಯೂಲ್. ಓಕೆ, ಕರೆಂಟ್ಲಿ CMF ಅವರು ಅಥವಾ ನಥಿಂಗ್ ಅವರು ದೇ ಆರ್ ಪ್ರಾಮಿಸಿಂಗ್ 3 years ಆಫ್ OS ಅಪ್ಡೇಟ್ಸ್. ಕರೆಂಟ್ಲಿ ಅದು Android 15 ರನ್ ಆಗ್ತಿದೆ ಕರೆಂಟ್ಲಿ CMF ಫೋನ್ 2 Pro. ಆದರೆ ಅವರು 3 ವರ್ಷದ್ದು Android OS ಅಪ್ಡೇಟ್ಸ್ನ ಪ್ರಾಮಿಸ್ ಮಾಡಿದ್ದಾರೆ. ಅದ್ರ ಜೊತೆಗೆ 6 ವರ್ಷದ್ದು ಸೆಕ್ಯೂರಿಟಿ ಅಪ್ಡೇಟ್ಸ್ನ ಪ್ರಾಮಿಸ್ ಮಾಡಿದ್ದಾರೆ. ಓಕೆ, ಸೊ ಸಾಫ್ಟ್ವೇರ್ ಅಪ್ಡೇಟ್ಸು ನಿಮ್ಮ ಮೊಬೈಲ್ಗೆ ತುಂಬ ಇಂಪಾರ್ಟೆಂಟ್. ಓಕೆ, ತುಂಬ ಜನ ಮರ್ತು ಬಿಡ್ತಾರೆ. ಆ್ಯಂಡ್ ಸ್ಪೆಸಿಫಿಕಲಿ ಈ 20,000 ಕೆಳಗಿನ ಮೊಬೈಲ್ಸಲ್ಲಿ ಯಾವ ಮೊಬೈಲು ಆಲ್ಮೋಸ್ಟ್ 3 ವರ್ಷ ಇರಲಿ, 2 ವರ್ಷ ಕೊಟ್ರೆ ಜಾಸ್ತಿ ಆಯಿತು, 2 OS ಅಪ್ಡೇಟ್ ಕೊಟ್ರೆ ಜಾಸ್ತಿ ಆಯಿತು. ತುಂಬ ಮೋಟೋರೋಲಾ ಅಂತೂ ಒಂದೇ ಅಪ್ಡೇಟ್ ಕೊಡ್ತಾರೆ. ಓಕೆ, ಸೊ ಅದನ್ನ ಕನ್ಸಿಡರ್ ಮಾಡಿದರೆ ದಿಸ್ ಈಸ್ ದ ಬೆಸ್ಟ್ ವ್ಯಾಲ್ಯೂ ಫೋನ್, ಸ್ಪೆಸಿಫಿಕಲಿ ಸಾಫ್ಟ್ವೇರ್ ಅಪ್ಡೇಟ್ಸ್ ಕನ್ಸಿಡರ್ ಮಾಡಿದರೆ. ಮತ್ತೆ ಸೆಕೆಂಡ್ ನನಗೆ ಇಂಪ್ರೆಸ್ ಮಾಡಿದ್ದು ಏನಂದ್ರೆ ಇದ್ರ ಕ್ಯಾಮ್ರಾಸ್. ಓಕೆ, ಈ ಪ್ರೈಸ್ ರೇಂಜಲ್ಲಿ ಯಾರು 2x ಬಿಟ್ಬಿಡಿ. ಓಕೆ, ನಿಮಗೆ 50 ಮೆಗಾಪಿಕ್ಸೆಲ್ ಮೇನು ಅಥವಾ 12 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡೇ ಕೊಡಲ್ಲ. ಓಕೆ, ಸುಮ್ಮನೆ ಒಂದು ಹೆಸರಿಗೆ ಏನೋ ಒಂದು 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕೊಟ್ಟು ಮುಗಿಸ್ಬಿಡ್ತಾರೆ. ಸೊ ನನಗೆ ಅದನ್ನ ಕನ್ಸಿಡರ್ ಮಾಡಿದರೆ ಇದರಲ್ಲಿ 2x ಟೆಲಿಫೋಟೋ ಕ್ಯಾಮ್ರಾ ಇದೆ, 50 ಮೆಗಾಪಿಕ್ಸೆಲ್, ಮತ್ತೆ 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಇದೆ. ಇದ್ರ ಜೊತೆಗೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. ಮತ್ತೆ ನಿಮ್ದು ಫ್ರಂಟ್ ಕ್ಯಾಮ್ರಾ ಏನಿದೆಯಲ್ಲ 16 ಮೆಗಾಪಿಕ್ಸೆಲ್ ಇದೆ. ಸೊ ಕ್ಯಾಮ್ರಾ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಸ್ಪೆಸಿಫಿಕಲಿ ಈ ಪ್ರೈಸ್ ರೇಂಜ್ ಅಲ್ಲಿ ಇಷ್ಟು ಒಳ್ಳೆ ಕ್ಯಾಮ್ರಾ ಕಾನ್ಫಿಗರೇಷನ್ ಯಾರು ಕೊಡಲ್ಲ. ಓಕೆ, ಸೊ ನೀವಿನ್ ಫೋಟೋ ನಿಮ್ಗೆ ಚೆನ್ನಾಗಿ ತೆಗಿಬೇಕು ಅನ್ಸಿದ್ರೆ ತಗೋಬಹುದು. ಓಕೆ, ಅಂಡ್ ಥರ್ಡ್ ಈಸ್ ಪ್ರೊಸೆಸರ್. ಇದರಲ್ಲಿ MediaTek 7300 ಪ್ರೊಸೆಸರ್ ಇದೆ. ಓಕೆ, ಸೊ ಲಾಸ್ಟ್ ಇಯರ್ ಇದು ಮೋಸ್ಟ್ಲಿ ಅರೌಂಡ್ 20,000 ಅಥವಾ ಅರೌಂಡ್ ಇದೇ ಪ್ರೈಸ್ ರೇಂಜ್ ಅಲ್ಲಿ ಮೊಬೈಲ್ಸ್ ಅಲ್ಲೇ ಬರ್ತಿತ್ತು. ಓಕೆ, ಸೊ ಆ ಪ್ರೊಸೆಸರ್ ಡೀಸೆಂಟ್ ಇದೆ, ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡುತ್ತೆ. ನಿಮ್ದು ಮೊಬೈಲ್ದು ಏನಿರುತ್ತೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗೇ ಇರುತ್ತೆ. UI ಲ್ಯಾಗ್ ಬರಲ್ಲ, ಏನ್ ಬರಲ್ಲ. ಅವ್ರು 3 ವರ್ಷ ಏನ್ ನಿಮ್ಗೆ OS ಅಪ್ಗ್ರೇಡ್ ಪ್ರಾಮಿಸ್ ಕೊಟ್ಟಿದಾರಲ್ಲ ಅದನ್ನ ಸಪೋರ್ಟ್ ಮಾಡಕ್ಕೆ ಈ ಪ್ರೊಸೆಸರ್ ತುಂಬಾ ಚೆನ್ನಾಗಿದೆ. ಓಕೆ, ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಂದ್ರೆ ಇವರು ಬೇಸಿಕಲಿ ಬೇಸ್ ಮಾಡೆಲ್ ಅಲ್ಲೇ 8 GB ರ್ಯಾಮ್ ಕೊಡ್ತಿದ್ದಾರೆ. ಓಕೆ, ಸೊ ನೀವು Xiaomi ರಿಯಲ್ಮಿ ಚೆಕ್ ಮಾಡಿದ್ರೆ ಅವ್ರು 4 GB ರ್ಯಾಮ್ ಇಂದ ಸ್ಟಾರ್ಟ್ ಮಾಡ್ತಿದ್ದಾರೆ. 14,000, 15,000, 13,000. ಐಫೋನು ಹಂಗೆ 4 GB 6 GB. ಈ ಪ್ರೈಸ್ ರೇಂಜ್ ಅಲ್ಲಿ ಸ್ಟಾರ್ಟ್ ಆಗೋದೆ 4 GB 6 GB ಇಂದ. ಓಕೆ, ಇವ್ರು ಅದ್ರಲ್ಲಿ 8 GB ಕೊಡ್ತಿದ್ದಾರೆ ಬೇಸಿಕಲಿ ನೀವು ತಗೊಳಕ್ ಹೋದ್ರೆ. ಸೊ 8 GB 128 GB ಇಸ್ ಸಫಿಶಿಯಂಟ್ ಸದ್ಯಕ್ಕೆ. ಯಾಕಂದ್ರೆ ಇದರಲ್ಲಿ ಸ್ಟೋರೇಜ್ ಎಕ್ಸ್ಪಾಂಡಬಲ್ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಬೇಸ್ ಮಾಡೆಲ್ನು ತಗೋಬಹುದು 8 GB 128 GB. ಓಕೆ, ಸೇಲ್ ಅಲ್ಲೆಲ್ಲ ಅರೌಂಡ್ 16,000 ಅಲ್ಲಿ ಸಿಗುತ್ತೆ ನೀವು ತಗೊಳಕ್ ಹೋದ್ರೆ. ಸೊ ನೀವು ಬೇಸ್ ಮಾಡೆಲ್ಲೇ ಪೂರ್ತಿ ಯೂಸೇಬಲ್ ಇದೆ. ಸೊ ಇದು ಇನ್ನೊಂದು ತುಂಬಾ ಒಳ್ಳೆ ಫೀಚರ್. ಅಂಡ್ ಇದ್ರ ಜೊತೆಗೆ ಡಿಸ್ಪ್ಲೇ ಇದೆಯಲ್ಲ, AMOLED ಡಿಸ್ಪ್ಲೇ ಇದೆ 120 Hz. ಓಕೆ, ಸೊ ಅದು ವೇರಿಯಬಲ್ ರಿಫ್ರೆಶ್ ರೇಟ್ ಇದೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ತುಂಬಾ ಕಮ್ಮಿ ಮೊಬೈಲ್ಸ್ AMOLED ಕೊಡ್ತವೆ. ಓಕೆ, ಅದ್ರ ಜೊತೆಗೆ 120 Hz ಮೇಲೆ ಅವ್ರ ಸ್ಕ್ರೀನ್ ಕ್ವಾಲಿಟಿ ಇದೆ, ಬೆಸಲ್ಸ್ ಏನಿದೆ ತುಂಬಾ ಸ್ಲಿಮ್ ಇದೆ, ತುಂಬಾ ಚೆನ್ನಾಗಿದೆ. ಓಕೆ, ಸೊ ನೀವು ಬೇಕಂದ್ರೆ ಬೇರೆ ರಿವ್ಯೂಸ್ ನೋಡ್ಬೋದು ಆಯ್ತಾ. ಆದ್ರೆ ನನ್ನ ಪ್ರಕಾರ ಈ ಪ್ರೈಸ್ ಬ್ರಾಕೆಟ್ ಅಲ್ಲಿ ಇಷ್ಟು ಬ್ಯಾಲೆನ್ಸ್ಡ್ ಯಾರು ಕೊಡಲ್ಲ ಸ್ಕ್ರೀನ್ ಸ್ಪೆಸಿಫಿಕಲಿ. ಓಕೆ, ಸೊ ಗೊತ್ತಿದೆ ನಥಿಂಗ್ OS ತುಂಬಾ ಕ್ಲೀನ್ OS. ನಿಮ್ಗೆ ಏನು ನಿಮ್ಗೆ ಬೇಕಾಗದೇ ಇರೋ ಏನಂತಾರೆ ಬ್ಲೋಟ್ವೇರ್ ಅಪ್ಲಿಕೇಶನ್ಸು ಸಿಗಲ್ಲ. ಅಂದ್ರೆ ನಿಮ್ದು ಯಾವುದೋ ಒಂದು ಇನ್ನೊಂದು ಆ್ಯಪ್ ಸ್ಟೋರ್ ಕೊಟ್ಟು ಅದರಲ್ಲೊಂದು ದಿನಕ್ಕೊಂದು 50 ನೋಟಿಫಿಕೇಶನ್ ಬರ್ತವೆ, ಆ ಆ್ಯಪ್ ಇನ್ಸ್ಟಾಲ್ ಮಾಡಿ, ಈ ಆ್ಯಪ್ ಇನ್ಸ್ಟಾಲ್ ಮಾಡಿ, ಇಲ್ಲ ಏನೇನೋ ಬೇಡದೇ ಇರೋ ಆ್ಯಪ್ಸ್ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಇರ್ತವೆ. ಅದು CMF ಫೋನ್ 2 Pro ಅಲ್ಲಿ ಇಲ್ಲ. ನಥಿಂಗ್ OS ಇಸ್ ಎ ವೆರಿ ಕ್ಲೀನ್ ವರ್ಜನ್ ಆಫ್ ಆಂಡ್ರಾಯ್ಡ್. ನಿಮ್ಗೆ ಏನಾದ್ರು ಆಂಡ್ರಾಯ್ಡ್ ಕ್ಲೀನ್ ವರ್ಜನ್ ಬೇಕಾಗಿತ್ತು ಅಂದ್ರೆ ನಥಿಂಗ್ OS ನ ಕನ್ಸಿಡರ್ ಮಾಡಿ. ಸ್ಪೆಸಿಫಿಕಲಿ ನಥಿಂಗ್ ಬ್ರ್ಯಾಂಡ್ ಅವ್ರು ಇದಾರಲ್ಲ ಅವ್ರು ಮೊದಲೇ ಹೇಳಿದಾರೆ ನಾವು ಬ್ಲೋಟ್ವೇರ್ ಕೊಡಲ್ಲ ಅಂತ. ಸೊ CMF ಫೋನ್ 2 Pro ಇದೆಯಲ್ಲ ಅದ್ರಲ್ಲೂ ಯಾವುದೇ ಬ್ಲೋಟ್ವೇರ್ ಇಲ್ಲ. ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆ, ಅಂಡ್ ಲಾಸ್ಟ್ ಥಿಂಗ್ ಏನಿದೆ, ಎಲ್ರು ಲುಕ್ಸ್ನು ಕನ್ಸಿಡರ್ ಮಾಡ್ತಿರ್ತಾನೆ ತಗೋಬೇಕಾದ್ರೆ. ಸೊ ಲುಕ್ಸ್ ಅಲ್ಲೂ ತುಂಬಾ ಚೆನ್ನಾಗಿದೆ. 20,000 ಅಂಡರ್ ಮೊಬೈಲ್ ಅನ್ಸೋದೇ ಇಲ್ಲ.
ಲುಕ್ಸ್ ಕನ್ಸಿಡರ್ ಮಾಡಿದ್ರೆ ಒಂದು 25,000-30,000 ಮೊಬೈಲ್ ತರ ಕಾಣುತ್ತೆ. ಓಕೆ, ಸೊ ನಂಗೆ ಲುಕ್ಸ್ ತುಂಬಾ ಚೆನ್ನಾಗಿ ಅನಿಸ್ತು. ಸ್ಪೆಸಿಫಿಕಲಿ ಕಲರ್ ಕಾಂಬಿನೇಷನ್ ಏನ್ ಕೊಟ್ಟಿದಾರಲ್ಲ, ಸೊ ಸ್ಟ್ಯಾಂಡ್ ಔಟ್ ಆಗುತ್ತೆ. ಸ್ಪೆಸಿಫಿಕಲಿ ನೀವು ಯಾರಾದ್ರೂ ಕಾಲೇಜ್ ಹುಡುಗರಿದ್ರೆ ಸ್ಟ್ಯಾಂಡ್ ಔಟ್ ಆಗುತ್ತೆ, ಲುಕ್ ಚೆನ್ನಾಗಿ ಅನ್ಸುತ್ತೆ. ಓಕೆ, ಅದ್ರ ಜೊತೆಗೆ ಅವ್ರು ಅಕ್ಸೆಸರೀಸ್ ಕೊಡ್ತಿದ್ದಾರೆ. ಏನೇನೋ ಬೇಕಿದ್ರೆ ತಗೊಳ್ಳಿ, ಬೇಡಾದ್ರೂ ಬಿಡಿ. ಆದ್ರೆ ಬೇಸ್ ಮೊಬೈಲೇ ಚೆನ್ನಾಗಿದೆ. ಮತ್ತೆ ಸ್ಪೆಸಿಫಿಕಲಿ ನಥಿಂಗ್ ಅವರು ಇಂಪ್ರೂವ್ ಆಗ್ತಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಲಾಸ್ಟ್ ಇಯರ್ ಚಾರ್ಜರ್ ತೆಗೆದಿದ್ರು. CMF ಫೋನ್ 1 ನಲ್ಲಿ ಚಾರ್ಜರ್ ಇರಲಿಲ್ಲ, ಅವ್ರಿಗೆ ಕವರು ಕೊಡ್ತಿರ್ಲಿಲ್ಲ. ಓಕೆ, ಆದ್ರೆ CMF ಫೋನ್ 2 Pro ನಲ್ಲಿ ನಿಮ್ ಚಾರ್ಜರು ಕೊಡ್ತಾರೆ, ನಿಮ್ ಕವರು ಕೊಡ್ತಿದ್ದಾರೆ. ಸೊ ಅವರು ಇಂಪ್ರೂವ್ ಆಗ್ತಿದ್ದಾರೆ ಡೇ ಬೈ ಡೇ. ಸೊ ನನ್ಗೆ ಸ್ಪೆಸಿಫಿಕಲಿ ಅವ್ರ ಮೇಲೆ ಟ್ರಸ್ಟ್ ಇದೆ. ನನ್ನ ಪ್ರಕಾರ ಅಂತೂ CMF ಫೋನ್ 2 Pro ಇಸ್ ದ ಬೆಸ್ಟ್ ಮೊಬೈಲ್ ಅಂಡರ್ 20,000. ಓಕೆ, ನಿಮ್ ಚೆನ್ನಾಗಿ ಅನ್ಸಿದ್ರೆ ತಗೊಳ್ಳಿ. ನಿಮ್ ಬೇರೆ ಚಾಯ್ಸಸ್ ಇದ್ರು ನನ್ನ ಜೊತೆ ಶೇರ್ ಮಾಡಿ. ಈಗ ಸದ್ಯಕ್ಕಂತೂ ನಾನು OS, ಸ್ಪೆಕ್ಸ್, ಕ್ಯಾಮ್ರಾ ಎಲ್ಲ ಕನ್ಸಿಡರ್ ಮಾಡಿದ್ರೆ ದಿಸ್ ಈಸ್ ಬೆಸ್ಟ್ ಆಸ್ ಪರ್ ಮೈ ಒಪಿನಿಯನ್. ಓಕೆ, ಚಲೋ, ಥ್ಯಾಂಕ್ ಯು.